ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂಬರಸಿರಿ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಅರ್ಜೆಂಟಾಗಿ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಯಾಕೆ ಅಂದರೆ ನಮ್ಮ ಮನೆಗೆ ಕಾಲ್ಡ್ರು ಬಂದ್ಬಿಟ್ಟಿದ್ರಂತೆ. ಕಾಲ್ಡ್ರು ಬಂದ್ಬಿಟ್ಟು ಇಲ್ಲಿ ನೋಡ್ಕೊಂಡಿರೋರು ಹೇಳಿ ಫೋನ್ ಮಾಡಿ ಹೇಳಿರೋದು. ನಮ್ಮಮ್ಮ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿತ್ತು. ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಂದರೆ ಆಫ್ಟರ್ ಯಾರೋ ಡೆತ್ ಆಗಿದ್ರು ನಮ್ಮ ಫ್ಯಾಮಿಲಿನಲ್ಲಿ. ಬಂದು ನಮ್ಮಮ್ಮ ಶೂಸ್ ಹಾಕೊಂಡು ಹೋಗ್ತಾರೆ ಕೆಲಸಕ್ಕೆ. ಚೇಂಜ್ ಮಾಡಿಕೊಂಡು ಇವಾಗ ಮಣ್ಣಿಗೆ ಹೋಗಿದ್ದಾರೆ. ಅಷ್ಟರಲ್ಲಿ ನೋಡಿಕೊಂಡು ಯಾರು ಅಂತ ಗೊತ್ತಿಲ್ಲ, ದರ್ಬೇಸಿ ನನ್ನ ಮಕ್ಕಳು ಬಂದ್ಬಿಟ್ಟು ಒಂದು 3 ಜನ ಬಂದಿದ್ರಂತೆ. ಒಂದು ಕಬ್ಬಣದೆಲ್ಲ ಏನು ಇಟ್ಕೊಂಡಿದ್ರಂತೆ, ಫೇಸೆಲ್ಲ ಕವರ್ ಮಾಡ್ಕೊಂಡಿದ್ರಂತೆ. ಸೊ ಇಲ್ಲಿ ಯಾರೋ ಪಕ್ಕದ ಮನೆಯವರು ಬಟ್ಟೆ ಒಣಗಾಕೋಕ್ಕೆ ಮೇಲೆ ಹೋಗಿದ್ರಂತೆ. ಅವರು ನೋಡ್ಬಿಟ್ಟು ಓಡಿಸಿದ್ದಾರೆ, ಅಟ್ಟಿಸ್ಕೊಂಡು ಹೋಗಿದ್ರಂತೆ. ಬಟ್ ಯಾರಿಗೂ ಸಿಕ್ಕಿಲ್ಲ. ಈ ಸೈಡೇನೋ ಓಡೋದ್ರಂತೆ, ಗೊತ್ತಿಲ್ಲ. ಅಲ್ಲಿ 1-2 ಮನೇಲಿ CC ಕ್ಯಾಮ್ರಾ ಇದ್ದಾವೆ, ಅಲ್ಲಿ ಚೆಕ್ ಮಾಡಿಸಿ ಕಂಪ್ಲೇಂಟ್ ಅಂತೂ ಕೊಡ್ತೀವಿ. ಅಷ್ಟೇ ಗೈಸ್. ಏನಾಗುತ್ತೆ, ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ CC ಕ್ಯಾಮ್ರಾ ಇರೋದ್ರಿಂದ ಸಿಗ್ಬೋದು ಅಂತ ಅಂದ್ಕೊತೀನಿ. ಎಲ್ಲ ಚೆಕ್ ಮಾಡಿಸಿ ಏನೇನು ಕ್ರಮ ಕೈಗೊಳ್ಬೇಕೋ ಎಲ್ಲ ಮಾಡ್ತೀವಿ. ನೀವು ಹುಷಾರಾಗಿರಿ ಗೈಸ್. ಒಬ್ಬರೇ ಇರುವಾಗ, ಮನೇಲಿ ದುಡ್ಡು ಕಾಸು ಇರುವಾಗ ಸ್ವಲ್ಪ ನೋಡ್ಕೊಂಡಿರ್ರಿ. ಆದಷ್ಟು ನಿಮ್ಮ ಮನೆಗಳಿಗೆ CC ಕ್ಯಾಮ್ರಾಗಳನ್ನ ಹಾಕೊಂಡಿರ್ರಿ. ಒಬ್ಬರೇ ಇರೋ ಅಂಥವ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಮ್ಮ ಹೇಗಾಯ್ತೆ ಗೈಸ್, ಯಾಕೆ ಅಂದರೆ ಏನು ಎತ್ಕೊಂಡೋಗಿಲ್ಲ ಕಳ್ಳ. ಅಷ್ಟರಲ್ಲಿ ಓಡಿಸಿರೋದ್ರಿಂದ ಸರೋಗೈತೆ. ಪಾಪ ಅರ್ಜೆಂಟು ಇಲ್ಲಿರೋರು ಫೋನ್ ಮಾಡೋರೆ, ನಮ್ಮಮ್ಮ ಫೋನೇ ರಿಸೀವ್ ಮಾಡಿಲ್ಲ. ಬರಮ್ಮ ಇಲ್ಲ ಅಂತ ಹೇಳಿ ಮಾತಾಡು. ನಮ್ಮಮ್ಮಗೆ ಖುಷಿ ಗೈಸ್, ಕಳ್ಳ ಏನು ಎತ್ಕೊಂಡೋಗಿಲ್ಲ ಅಂತ ನಮ್ಮಮ್ಮಂಗೆ ಖುಷಿ ಆಗ್ಬಿಟ್ಟೈತೆ. ಏನು ಹೇಳ್ತೀಯಮ್ಮ ಇಂಥವ್ರಿಗೆ? ಬರಮ್ಮ ಇಲ್ಲಿ, ಏನಾದ್ರು ಹೇಳು. ನಮ್ಮಮ್ಮಂಗೆ ಒಂಚೂರು ನಾಚಿಕೆ ಗೈಸ್. ಬಾರ ಏನಾದ್ರು ಹೇಳಮ್ಮ. ಕಳ್ಳ ಎತ್ಕೊಂಡೋಗಿಲ್ವಲ್ಲ, ಏನು ಹೇಳ್ತಿ? ಕಳ್ಳ ಏನು ಎತ್ಕೊಂಡೋಗಿಲ್ವಲ್ಲ, ಏನು ಹೇಳ್ತೀಯ ಹೇಳ. ಕಳ್ಳನ ಮಕ್ಳಿಗೆ ಏನು ಹೇಳ್ತಿ? ಹುಷಾರಾಗಿರತ್ತಾರ ಏನಾದ್ರು ಹೇಳಿ ನೀನು. ಹೇಳಮ್ಮ, ನಮ್ಮ ಗುಂಡ ನೋಡ್ತಾನೆ ಗೈಸ್, ನಾವು ಜಗಳ ಮಾಡ್ತಿದ್ದೀವಿ ಅಂದ್ಬಿಟ್ಟು. ಏನಾದರೂ ಹೇಳಮ್ಮ, ಹುಷಾರಾಗಿರ್ರಿ ಅಂತ ಏನಾದರೂ ಹೇಳಂಗಿದ್ರು ಅಲರ್ಟ್ ಆಗಿರ್ರಿ. ನಮ್ಮ ಅಮ್ಮಂಗೆ ನಾಚಿಕೆ ಅಂತ ಗೈಸ್. ಕೆಲಸದಲ್ಲಿರೋರೆಲ್ಲ ನೋಡ್ತಾರಂತೆ ನಮ್ಮಮ್ಮನ ಕೆಲಸದಲ್ಲಿರೋರೆಲ್ಲ ನೋಡ್ತಾರಂತೆ. ಅದಕ್ಕೆ ನಮ್ಮ ಅಮ್ಮಂಗೆ ನನ್ನ ಹಾಕ್ಬಿಡ ಅಂತ ಹೇಳ್ತೈತೆ. ಸೊ ನಾವಿವಾಗ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟು ಏನೇನು ಮಾಡಬೇಕೋ ಮಾಡ್ತೀವಿ. ಕಳ್ಳ ಯಾರಂತ ಸಿಗೋವರೆಗೂ ನಾನಂತೂ ಬಿಡಲ್ಲ. ಓಕೆ ಗೈಸ್, ಏನೇನು ಆಯ್ತೈತೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಅಲರ್ಟ್ ಆಗಿರಿ ಅಂತ ನಾನು ಹೇಳ್ತೀನಿ ಅಷ್ಟೇ ಗೈಸ್. ನೆಕ್ಸ್ಟ್ ನೋಡಿ ಗೈಸ್, ಇದು ನಮ್ಮ ಮನೆ ಆಪೋಸಿಟ್ ಇರೋ ಬಿಲ್ಡಿಂಗು. ಈ ಬಿಲ್ಡಿಂಗ್ ಮೇಲೆ ಅವರು ಬಟ್ಟೆ ಹಾರಾಕೋಕ್ಕೆ ಬಂದಿದ್ರಂತೆ. ಸೊ ಅದು ಅಂದರೆ ಆ ಬಿಲ್ಡಿಂಗಲ್ಲಿರೋರು ಬಟ್ಟೆ ಹಾರಾಕಕ್ಕೆ ಬಂದಿದ್ರಂತೆ. ಅವ್ರು ನೋಡ್ಕೊಂಡು ಅಟ್ಟಿಸ್ಕೊಂಡು ಬಂದಿರೋದು. ಇಲ್ಲಿ ಸಾಂಬ್ರಾಣಿ ಕಡ್ಡಿ ಫ್ಯಾಕ್ಟ್ರಿ ಇದೆ, ಅಲ್ಲೂ ಸಹ ನೋಡಿ ಅವರು ಸಹ ಕೂಗಾಡಿದ್ದಾರೆ. ಬಟ್ ಅವರು ಸಿಕ್ಕಿಲ್ಲ. ಅವರು ಪಾಸಾಗಿರೋ ಏರಿಯಾದಲ್ಲಿರೋ CC ಕ್ಯಾಮ್ರಾಗಳನ್ನ ಚೆಕ್ ಮಾಡಿಸೋದಕ್ಕೆ ಅಂತ ಹೋದ್ವಿ. ಮತ್ತು ಅವರೆಲ್ಲ ಗ್ಲೋಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ ಗೈಸ್. ಗ್ಲೋಸ್ ಎಲ್ಲ ಎಸ್ಬಿಟ್ಟು ಇಲ್ಲೇ ಹೋಗಿದ್ದಾರೆ. ಆ ಗ್ಲೋಸ್ ಕೂಡ ಅಲ್ಲೇ ಬಿದ್ದೈತೆ. ಸೊ ನಾನು ಅದನ್ನು ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೇಂಟಲ್ಲಿ ಇದನ್ನು ಸಹ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಗ್ಲೋಸ್ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು. ಅಲ್ಲೂ ಕೂಡ ಒಂದು ಗ್ಲೋಸ್ ಬಿಸಾಕಿದ್ದಾರೆ, ಅಲ್ಲೊಂದು ಗ್ಲೋಸು ಇಲ್ಲೊಂದು ಗ್ಲೋಸು ಬಿಸಾಕಿದ್ದಾರೆ. ಎಲ್ಲರೂ ಒಟ್ಟಿಸ್ಕೊಂಡು ಬಂದವರೆ. ಒಂದು ಅಲ್ಲಿರೋ ಫ್ಯಾಕ್ಟ್ರಿಲಿರೋರು ಅವರೆಲ್ಲ ಅಟ್ಟಿಸ್ಕೊಂಡು ಬಂದಿದ್ದಾರೆ. ಬಟ್ ಅವರು ಸಿಕ್ಕಿಲ್ಲ ಗೈಸ್. ಕೂಗಾಡಿದ್ದಾರೆ ಬಟ್ ಅವರು ಓಡೋಗಿದ್ದಾರೆ. ಒಬ್ಬ ವಯಸ್ಸಾಗಿದ್ದಂತೆ, ಇನ್ನಿಬ್ರು ಹುಡುಗರಂತೆ. ನೋಡಿ ಗೈಸ್, ಇಲ್ಲೊಂದು ಬಿಸಾಕಿದ್ದಾರೆ ಗ್ಲೋಸು. ಅಲ್ಲೇ ಬಿದ್ದೈತೆ ಅವೆರಡು ಗ್ಲೋಸುನು. ಕಳ್ಳರು ನೋಡಿ ಗೈಸ್, ಇಲ್ಲಿ ಹಿಂಗಸಿಂದ ಬಂದಿರೋದು ನಮ್ಮ ಮನೆ ಸೈಡಿಂದ. ಇಲ್ಲೊಂದು ಸೈಡಿಂದ ಬಂದು ಹಿಂಗೆ ಓಡೋಗಿರೋದು
ಗೈಸ್ ಮತ್ತೆ ನಾವು ನಮ್ಮ ಮನೆಗೆ ವಾಪಸ್ ಬಂದೀವಿ. ಯಾಕಂದರೆ ನಾವು ಅಂಗಡಿ ಡೋರ್ ಏನು ಕ್ಲೋಸ್ ಮಾಡ್ಕೊಂಡು ಹೋಗಿರಲಿಲ್ಲ, ಹಂಗೆ ಹೆಂಗಿದ್ವು ಹಂಗೆ ಹೋದ್ವಿ. ಅವರು ನಮ್ಮನೆ ಕೆಳಗಡೆ ಇರೋರು ಅವಕ್ಕ ಮನೇಲೇ ಇದ್ರಂತೆ. ಮನೇಲೇ ಇದ್ದು ಇವರು ಯಾರೂ ಇಲ್ಲ ಅಂದ್ಕೊಂಡು ಹೋಗಿರೋದು ಏನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ನೋಡಿರೋರೆ ಮಾಡಿರೋದು ಅಂತ ಹೇಳ್ತಾರೆ. ಏನು ಅಂದರೆ ಅವ್ರಿಗೆ ಅವ್ರಿಗೆ ಗೊತ್ತೇ ಆಗಿಲ್ಲ ಇವೇನೂ. ಪಕ್ಕದ ಬಿಲ್ಡಿಂಗಲ್ಲಿರೋರು ನೋಡ್ಬಿಟ್ಟು ಬಿಲ್ಡಿಂಗಲ್ಲಿರೋರು ಬಟ್ಟೆ ಹಾರಾಕ್ತಿದ್ರಂತೆ. ಹಾರಾಕುವಾಗ ಒಂದು 4-5 ಸತಿ ಹಿಂಗೆ ತಿರ್ಗಾಡುವಾಗ ಇವರೇನೋ ಸ್ವಲ್ಪ ಮರೆ ಆದಾಗ ಅವರು ಯಾರೂ ಇಲ್ಲ ಅಂದ್ಬಿಟ್ಟು ಹೋಗಿರೋದು. ಮೆಟ್ಲು ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಅವಣ್ಣ ಪಾಪ ಕಿರ್ಚಿದ್ದಾರೆ. ಗೊತ್ತಿಲ್ಲ ದೇವ್ರು ನಮ್ಮ ಪಾಲ್ಗೆ ಇದ್ನೇನೋ ಗೊತ್ತಿಲ್ಲ. ಬಟ್ ಅಷ್ಟರಲ್ಲಿ ಅವ್ರು ಓಯ್ ಅಂತ ಅಟ್ಟಿಸ್ಕೊಂಡು ಪಾಪ ಅವ್ರ ಮೇಲ್ಗಡೆಯಿಂದ ಜಂಪ್ ಮಾಡಿ ಗೇಟ್ ಬೀಗ ಹಾಕಿತ್ತಂತೆ ಅವ್ರ ಬಿಲ್ಡಿಂಗ್ ಗೇಟು. ಆ ಮೇಲ್ಗಡೆಯಿಂದ ಜಂಪ್ ಮಾಡಿ ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಅದ ಕಡೆ ಸಾಂಬ್ರಾಣಿ ಫ್ಯಾಕ್ಟ್ರಿ ಇತ್ತು, ಅಲ್ಲೂ ಸಹ ಏನೋ ಕೂಗಾಡಿದಾರಂತೆ. ಬಟ್ ಹೋಯ್ತಾ ನಾನು ಅವಲ್ಲೇ ತೋರಿಸಿದಲ್ಲ ಗೈಸ್, ಅಲ್ಲಿ ಗ್ಲೌಸ್ಗಳೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಮತ್ತು CC ಕ್ಯಾಮ್ರಾದಲ್ಲೂ ಚೆಕ್ ಮಾಡಿಸಿದ್ಕೆ ಪಾಪ ಅವರು ಚೆನ್ನಾಗಿ ಇದು ಮಾಡಿ ವೀಡಿಯೋನೆಲ್ಲ ಡೌನ್ಲೋಡ್ ಮಾಡಿ ಕಳಿಸಿದ್ದಾರೆ. CCTV ಫುಟೇಜ್ ಸಿಕ್ಕೈತೆ. ಬಟ್ ಏನಂದರೆ ಫೇಸ್ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಅದೇ ಮುಂದೆಗಡೆ ಇನ್ನೊಂದು ಸ್ವಲ್ಪ ಮುಂದೆಗಡೆ ಅದೇ ರೋಡಲ್ಲಿ ಒಂದು 2 ಹೆಜ್ಜೆ ಮುಂದೆ ಇನ್ನೊಂದು CC ಕ್ಯಾಮ್ರಾದಲ್ಲಿ ಹಿಂಗೆ ಡೈರೆಕ್ಟಾಗಿ ಕಾಣಿಸುತ್ತೆ ಫೇಸು. ಮಾಸ್ಕ್ ಎಲ್ಲ ಅಲ್ಲೇ ಅರ್ಧದಲ್ಲಿ ಬಿಚ್ಚು ಹೋಗ್ಬಿಟ್ಟವ್ರೆ. ಮಾಸ್ಕ್ ಎಲ್ಲ ಹಾಕೊಂಡು ಬಂದಿದ್ರಂತೆ. ಗೊತ್ತಿಲ್ಲ ನಮ್ಮ ಮನೇಲಿ ಅದೇನಿತ್ತು ಅಂತ ಬಂದಿದ್ರೋ ಗೊತ್ತಿಲ್ಲ ಗೈಸ್. ಮಾಸ್ಕ್ ಎಲ್ಲ ಹಾಕೊಂಡು ಬಂದಿದ್ರಂತೆ. ನಮ್ಮಮ್ಮ ಅದಾದಮೇಲೆ ಕಳ್ತನ ಆದಮೇಲೆ ಮನೆಗೆ ಬಂದು ಒಂದು ಮಣ್ಣಿಗೆ ಹೋಗ್ಬೇಕಾಗಿತ್ತು. ಬಂದ್ಬಿಟ್ಟು ನಮ್ಮಮ್ಮ ಹೋಗೈತೆ. ಬಟ್ ಅವಾಗ ನಮ್ಮಮ್ಮಂಗೆ ಗೊತ್ತಾಗಿಲ್ಲ. ದೇವ್ರ ದಯೆಯಿಂದ ಏನೂ ಆಗಿಲ್ಲ. ಮತ್ತು ಫುಟೇಜು ನನ್ನ ಫ್ರೆಂಡ್ ಹೇಳಿದ್ದಾನೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನೀನೇನು ಬರಬೇಡ ನಾನು ಕಳಿಸ್ಕೊಡ್ತೀನಿ ಅಂತ ನನ್ನ ಫ್ರೆಂಡ್ ಹೇಳ್ದ. ನಮ್ಮ ಫ್ರೆಂಡು ಅಲ್ಲೇ ಇರೋದಂತೆ, ಅದ್ರ ಪಕ್ಕದಲ್ಲೇ ಆ ಬಿಲ್ಡಿಂಗ್ ಪಕ್ಕದಲ್ಲೇ ಆ ರೋಡಲ್ಲೇ ಇರೋದು ನನ್ನ ಫ್ರೆಂಡು. ಅವನು ಕಳಿಸ್ತೀನಿ ನಾನು CCTV ಫುಟೇಜ್ನ ಅಂತ ಹೇಳಿದ್ದಾನೆ. ಅದರಲ್ಲಂತೂ ಪಕ್ಕ ಗೊತ್ತಾಗುತ್ತೆ. ಇವಾಗ ಆಲ್ರೆಡಿ ಅರ್ಧ ಗೊತ್ತಾಗೈತೆ. ಸೊ ಅದು ಸಿಕ್ಕಿದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಾನಂತೂ ಸುಮ್ಮನೆ ಬಿಡಲ್ಲ. ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಕಳ್ಳನ ಮಕ್ಕಳು ನೀವು ಅಷ್ಟೇ ಗೈಸ್, ಹುಷಾರಾಗಿರ್ರಿ. ಒಬ್ಬರೇ ಇರೋರಾಗಿರೋ ಮನೆ ದುಡ್ಡು ಕಾಸು ಇಟ್ಕೊಂಡಿರೋವು. ದೇವ್ರ ದಯೆಯಿಂದ ನಮ್ಮ ಮನೇಲಿ ಏನೋ ಅಂಥದ್ದೇನು ಇರಲಿಲ್ಲ, ಎತ್ಕೊಂಡು ಹೋಗೋ ಅಂಥದ್ದೇನೂ ಇರಲಿಲ್ಲ. ಬಟ್ ಆದರೂ ಒಂದು ಭಯ ಅಲ್ವಾ ಗೈಸ್. ಸೊ ನೀವು ಅಷ್ಟೇ ಆದಷ್ಟು CC ಕ್ಯಾಮ್ರಾಗಳ್ನ ನಿಮ್ಮ ಮನೇಲಿ ಹಾಕಿಸ್ಕೊಳ್ಳಿ. ಯಾಕೆ ಅಂದರೆ ಯಾರು ಅಂತ ಗೊತ್ತಾಗುತ್ತೆ. ಇವಾಗ CC ಕ್ಯಾಮ್ರಾಗಳಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಮತ್ತು ಇವಾಗ ಹತ್ತು ಕಡೆ ಹೆಂಗೋ ಪಾಪ CC ಕ್ಯಾಮ್ರಾ ಇದ್ದಿದ್ದಕ್ಕೆ ಗೊತ್ತಾಯಿತು. CC ಕ್ಯಾಮ್ರಾ ಇರೋ ಮನೆಗಂತೂ ಅಷ್ಟಾಗೇನೂ ಬರಲ್ಲ. ಇವಾಗ ಯಾರು ಬರಲ್ಲ ಬಿಡಿ ಗೈಸ್. ನಮ್ಮೂರಂತೂ ಕಳ್ತನಕ್ಕೆ ಒಂದು ಫೇಮಸ್ ಆಗಿಬಿಟ್ಟೈತೆ. ನಮ್ಮೂರಲ್ಲಿ ಕಳ್ತನ ಅಂದರೆ ಓಕೆ. ಮತ್ತೆ ನಾಳೆ ಊರಿಗೆ ಹೋಗ್ಬೇಕು. ಊರಿಗೆ ಹೋಗ್ಬಿಟ್ಟು ಅದೇನೇನಾಯಿತು ಪ್ರೊಸೀಜರ್ನ ಮಾಡ್ತೀನಿ. ನಾನಂತೂ ಇಲ್ಲಿಗೆ ಬಿಡಲ್ಲ. ಯಾರಂತ ಗೊತ್ತಾಗೋವರೆಗೂ ನಾನಂತೂ ಬಿಡಲ್ಲ. 90% ಗೊತ್ತಾಗೈತೆ. ನಮಗೊಂದು ಎವಿಡೆನ್ಸ್ ಬೇಕಷ್ಟೇನೆ. ಸೊ ಅದಕ್ಕೋಸ್ಕರ ಅಷ್ಟೇ. ಮತ್ತು ನಾನು ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಎತ್ತ ಅಂತ ತಿಳಿಸ್ತೀನಿ ಗೈಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಅಲರ್ಟಾಗಿ ಇರ್ರಿ ಅಂತ ಯಾರಿಗೆ ಹೇಳ್ತೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.